ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗುಬ್ಬಿಯಲ್ಲಿ ಅದ್ದೂರಿ ದಿಂಡಿ ಉತ್ಸವ 21 ಅಡಿ ಎತ್ತರದ ಶ್ರೀ ಪಾಂಡುರಂಗ ಸ್ವಾಮಿ ರುಕ್ಮಾಯಿ ಕಟೌಟ್ಗೆ ಹಾಲಿನ ಅಭಿಷೇಕ. ಆಷಾಢ ಮಾಸದ ಏಕಾದಶಿ ಹಿನ್ನೆಲೆ ಜುಲೈ 6ರಂದು ಮತ್ತು 7ರಂದು ಶ್ರೀ ರುಕ್ಮಾಯಿ ಶ್ರೀ ಪಾಂಡುರಂಗ ಸ್ವಾಮಿಯವರ 21ನೇ ವರ್ಷದ ದಿಂಡಿ ಉತ್ಸವ ಕಾರ್ಯಕ್ರಮವನ್ನ ಪಟ್ಟಣದ ಭವಸಾಗರ ಕ್ಷತ್ರಿಯ ಸಮಾಜದಿಂದ ಆಯೋಜನೆ ಮಾಡಲಾಗಿತ್ತು. ಈ ಹಿನ್ನೆಲೆ ಸುಮಾರು 20 ಲಕ್ಷ ವೆಚ್ಚದ ಅದ್ದೂರಿ ದಿಂಡಿ ಉತ್ಸವ ವ್ಯವಸ್ಥೆ ಮಾಡಿದ ದಾನಿಗಳಾದ ನಾಗರತ್ನಬಾಯಿ ಜ್ಞಾನೇಶ್ವರ ರಾವ್ ಅವರು 21 ಅಡಿ ಎತ್ತರದ ಶ್ರೀ ಪಾಂಡುರಂಗ ಸ್ವಾಮಿ ಹಾಗೂ ರುಕ್ಮಾಯಿ ಕಟೌಟ್ಗೆ ಬಸ್ ಸ್ಟ್ಯಾಂಡ್ ಬಳಿ ನಿಲ್ಲಿಸಿ ಹಾಲಿನ ಅಭಿಷೇಕವನ್ನ ನಡೆಸಿದ್ದಾರೆ ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ವಾಸುದೇವ್ ರಾವ್ ಅವರು ತಿಳಿಸಿದರು. ಪ್ರತಿ ವರ್ಷ ಮೆರವಣಿಗೆ ಸೇವೆ ನಡೆಸಿರುವ ದಾನಿಗಳಾದ ನಾಗರತ್ನ ಬಾಯಿ ಹಾಗೂ ಅವರ ಮಕ್ಕಳು ಲಕ್ಷಾಂತರ ಹಣ ದೇವರ ಕಾರ್ಯಕ್ಕೆ ಬಳಸಿದ್ದಾರೆ. ಅದ್ದೂರಿ ಮೆರವಣಿಗೆಗೆ ಪಟ್ಟಣದಲ್ಲಿ ಇತಿಹಾಸ ಸೃಷ್ಟಿಸಿದೆ. ಈ ಬಾರಿ 21 ಅಡಿಗಳ ಕಟೌಟ್ ಅತ್ಯಾಕರ್ಷಕವಾಗಿದೆ. ಈ ಜೊತೆಗೆ ಶ್ರೀ ಜ್ಞಾನೇಶ್ವರಿ ಪಾರಾಯಣ ಮತ್ತು ಭಜನೆ ಕೀರ್ತನೆ ನಡೆಸಲಾಗುವುದು. ಭಾವಸಾರ ಕ್ಷತ್ರಿಯ ಸಮಾಜದ ರಾಜ್ಯ ಘಟಕದ ಡಾಕ್ಟರ್ ಸೂರ್ಯನಾರಾಯಣ ರಾವ್, ಗುರುಪ್ರಸಾದ್ ಪಿಸ್ಸೆ ಹಾಗೂ ಸತ್ಯನಾರಾಯಣ ಅವರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಜುಲೈ 7ರಂದು ಬೆಳಗ್ಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನಡೆಸಿ ದಾನಿಗಳಿಂದ ಪ್ರಸಾದ ವಿನಿಯೋಗ ನಡೆಯಲಿದೆ. ನಂತರ ಶ್ರೀ ಪಾಂಡುರಂಗ ಸ್ವಾಮಿ, ಶ್ರೀ ರುಕ್ಮಿಣಿ ದೇವಿಯ ಅದ್ದೂರಿ ಮೆರವಣಿಗೆ ಊರಿನ ರಾಜಬೀದಿಗಳಲ್ಲಿ ಹೆಸರಾಂತ ಬೆಳ್ತಂಗಡಿ ಸಾಂಸ್ಕೃತಿಕ ಕಲಾಮೇಳದೊಂದಿಗೆ ಜರುಗಲಿದೆ. ಮುಖ್ಯ ಕೀರ್ತನಕಾರ ಧನಂಜಯ್ ಗುರೂಜಿ ಅವರು ಕೀರ್ತನೆಯನ್ನ ಹಾಡಲಿದ್ದಾರೆ ಅಂತ ವಿವರಿಸಿದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಈ ಭಾವಸಾರ ಜನಾಂಗದಲ್ಲಿ ಈ ಆಷಾಢ ಏಕಾದಶಿಯಲ್ಲಿ ನಾವು ವಿಜೃಂಭಣೆಯಿಂದ 6ನೇ ತಾರೀಕು ಮತ್ತು 7ನೇ ತಾರೀಕು 2 ದಿವಸನೂ ನಾವು ಉತ್ಸವ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿವಸ ಏನಾಗುತ್ತೆ ಅಂದರೆ ದೇವರಿಗೆ ವಿಶೇಷ ಅಲಂಕಾರ ಇರುತ್ತೆ, ಕುಂಕುಮಾರ್ಚನೆ ಇರುತ್ತೆ, ಹಲವಾರು ವಿಧವಾದ ಪೂಜಾ ಕಾರ್ಯಕ್ರಮಗಳು 6ನೇ ತಾರೀಕು ನಡೆಯುತ್ತೆ. ಅದೇ ಥರ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ವಿನಿಯೋಗ ಮಾಡ್ತೀವಿ, ಪೂಜೆ ಆಗುತ್ತೆ. ಅದಾದ ನಂತರ ರಾಜಬೀದಿಲಿ ಪಾಂಡುರಂಗ ಮತ್ತು ರುಕ್ಮಾಯಿಗೆ ಸ್ಪೆಷಲಾಗಿ ಏನು ಮಾಡಿದ್ದೀವಿ ಅಂದರೆ ಪ್ರಮುಖ ರಾಜಬೀದಿಗಳಲ್ಲಿ ವಿಶೇಷ ವಿದ್ಯುತ್ ಅಲಂಕಾರಗಳಿಂದ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟು ಈ ಸರಿ 21 ಅಡಿ ಎತ್ತರದ ಒಂದು ವಿಠಲ ರುಕ್ಮಿಣಿ ಸ್ಟ್ಯಾಚ್ಯೂನ ಮಾಡಿ ಅದಕ್ಕೆ ಒಂದು ಹಾಲಿನ ಅಭಿಷೇಕ ಮಾಡಿ ಅದಕ್ಕೆ ನೆಕ್ಸ್ಟು ಕರ್ಪೂರ ಆರತಿ ಎಲ್ಲ ಮಾಡಿ ಹೂವಿನ ಒಂದು ಅಲಂಕರಣ ಮಾಡಬೇಕು ಅಂತೇಳಿ ಈ ಸರಿ ಎಲ್ಲ ನಾಗರತ್ನಬಾಯಿ ಮತ್ತು ಜ್ಞಾನೇಶ್ವರ ಮನೆಯವರು ಒಪ್ಕೊಂಡಿದ್ದಾರೆ. ಅದೇ ಥರ ಈ ಸರಿ ಎಲ್ಲ ಪೂಜೆನ ನೆರವೇರಿಸ್ತಾರೆ. ಅದೇ ಥರ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತಾರೆ. ನೆರವೇರಿಸುತ್ತೆ. ಕಳೆದ 21 ವರ್ಷದಿಂದಲೂ ಸಹ ಉತ್ಸವ ನಡೀತಾ ಬಂದಿದೆ. ಈ ವರ್ಷವೂ ಸಹ ಅದೇ ಥರ ವಿಜೃಂಭಣೆಯಿಂದ ನಡೆಯುತ್ತೆ. ಅದಲ್ಲದೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದರೆ 21 ಅಡಿ ಎತ್ತರದ ವಿಠಲ ರುಕ್ಮಿಣಿ ಪಾಂಡುರಂಗ ಅದನ್ನು ಉತ್ಸವನ ಸ್ಟ್ಯಾಚ್ಯೂನ ಬಸ್ ಸ್ಟ್ಯಾಂಡ್ ಇದರಲ್ಲಿ ನಿಲ್ಲಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ಇವತ್ತು ಆ ಕುಟುಂಬದವರು ಅಂದ್ಕೊಂಡಿದ್ದಾರೆ. ಅದೇ ಥರ ಈ ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಸಮಸ್ತ ಭಕ್ತಾದಿಗಳು ಎಲ್ಲರೂ ಬಂದು ವಿಶೇಷ ಪೂಜೆಗೆ ಎಲ್ಲರೂ ಬಂದು ಪಾತ್ರ ಆಗಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ, ನಾವು ನಿಮ್ಮೊಂದಿಗೆ.